ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಪ್ರತಿ ತಿಂಗಳು ಎಷ್ಟನೇ ತಾರೀಕು ಬರುತ್ತೆ, ಇಂದ್ಲದ ಅಮೌಂಟ್ 11ನೇ ಕಂತಿಂದ ಅಮೌಂಟ್ ಯಾಕೆ ಬಂದಿಲ್ಲ, 12ರದ್ದು ಯಾವಾಗ ಬರುತ್ತೆ ಅಂತ ಸಾಕಷ್ಟು ಕನ್ಫ್ಯೂಷನ್ಗಳು, ಗೊಂದಲಗಳು ನಿಮ್ಮಲ್ಲಿದ್ವು. ಅವನ್ನೆಲ್ಲ ನಿಮಗೆ ಬಗೆಹರಿಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕೊನೆಯ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಒಂದ್ಸತಿ ವಿಡಿಯೋ ಓಪನ್ ಮಾಡಿದ್ದೀನಿ ಅಂದರೆ ಕನಿಷ್ಠ ಪೂರ್ತಿ ವಿಷಯ ನೋಡಿ ಫ್ರೆಂಡ್ಸ್. ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಅಂತೇಳಿ ವಿಷಯ ಅಂತೇಳಿ. ಆಗ ನೀವು ಒಂದು ಯೋಜನೆದ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಅರ್ಧಕ್ಕೆ ಸ್ಕಿಪ್ ಮಾಡೋದು ಅಥವಾ ಅರ್ಧ ವಿಡಿಯೋಗೆ ಹೋದರೆ ನಿಮಗೇನು ಅಂತ ಪ್ರಯೋಜನ ಸಿಗಲ್ಲ. ಈ ವಿಡಿಯೋ ಮುಖಾಂತರ ನೀವು ನೋಡಿದ್ದಕ್ಕೂ ಒಂದು ವ್ಯೂಸ್ ಅಷ್ಟೇ ನನಗೆ ಕೌಂಟ್ ಆಗುತ್ತೆ ಹೊರತು ನಿಮಗೇನು ಅಡ್ವಾಂಟೇಜ್ ಇಲ್ಲ ಫ್ರೆಂಡ್ಸ್. ನಿಮಗೆ ಉಪಯೋಗ ಆಗಬೇಕು ಅಷ್ಟೇ ಫ್ರೆಂಡ್ಸ್. ಈಗ ಏನಂತ ಹೇಳಂದರೆ, ಈಗ ಹೇಳಿದ್ದಾರೆ, ಈಗ ಸದನ ನಡೀತಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಏನಂತ ಹೇಳಂದರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗೆ ನಿಮಗೆ ಬರುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಪ್ರತಿ ತಿಂಗಳು 15ನೇ ತಾರೀಕು ಬರುತ್ತೆ ಅಂತೇಳಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಏನಂತ ಹೇಳಂದರೆ, ನೀವು ಇನ್ನು ಮುಂದಿನ ಈಗ 11ನೇ ಕಂತಿನ ಅಮೌಂಟು ಯಾಕೆ ಬಂದಿಲ್ಲ ಅಂತ ಹೇಳ್ತಿದ್ರಿ. ಈಗ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಏನಂತ ಹೇಳಂದರೆ, ತೆರಿಗೆ ಕಟ್ತಿರೋ ಮಹಿಳೆಯರು ಸಹ ಗೃಹಿಣಿಯರು ಇದರ ಅಮೌಂಟ ತಗೊಂತಿದ್ದಾರೆ. ಅಂದರೆ ಅವರ ಗಂಡ ಅಥವಾ ಮಗ ತೆರಿಗೆ ಕಟ್ತಿದ್ರು, ಇವರು ಸಹ ಅದರ ಅಮೌಂಟ್ನ ತಗೊಂತಿದ್ದಾರೆ. ಅದನ್ನು ತಡೆಗಣಿಸಿ ಅವ್ರನ್ನ ಪ್ರಯೋಜನ ಅವ್ರಿಗೇನು ಸಿಗ್ತಾ ಇದೆ ಹಣ ಅದನ್ನು ತೆಗೆಸಿ ಇನ್ನುಳಿದರಿಗೆ ಕೊಡಬೇಕು ಅಂತೇಳಿ ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು 11ನೇ ಕಂತಿನ ಅಮೌಂಟ್ ಲೇಟ್ ಆಗಿದೆ. ಈಗ 12ನೇ ಕಂತಿಂದು ಸಹ ಬರುತ್ತೆ ಇವತ್ತು 15ನೇ ತಾರೀಕು. ಅದಕ್ಕೋಸ್ಕರ ನಮ್ಮ ಇದ್ರ ಪ್ರಕಾರ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವತ್ತು ನಿಮಗೆ ಗೃಹಲಕ್ಷ್ಮಿದ 11ನೇ ಕಂತಿನ ಅಮೌಂಟು ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿ ಇದಿಲ್ಲ. 12ನೇ ಕಂತಿನ ಅಮೌಂಟು ಈ ತಿಂಗಳೇ ಬರುತ್ತೆ. ನಿಮ್ಗೆ ಈ ತಿಂಗಳ ಎಂಡೊಳಗೆ ಒಂದು 5ರಿಂದ 8 ದಿನ ಬಿಟ್ಟು ನಿಮಗೆ ಬರುತ್ತೆ ಫ್ರೆಂಡ್ಸ್. ಅಂದರೆ 22ನೇ ತಾರೀಕು ನಂತರ ನಿಮಗೆ ಇದು 2000 ಬರುತ್ತೆ. ಅಂದರೆ ಈ ತಿಂಗಳು ನಿಮಗೆ 4000 ಅಮೌಂಟು ಬರುತ್ತೆ ಫ್ರೆಂಡ್ಸ್. ಹಾಗೆ ಏನು ಹಿಂದ್ಗಡೆಯಿಂದ ಅಮೌಂಟ್ ಬಂದಿಲ್ಲ, ಅವರು ಅಪ್ಲಿಕೇಶನ್ ಹಾಕಿದರೆ ಅಮೌಂಟ್ ಬಂದಿಲ್ಲ, ಅವರಿಗೂ ಸಹ ಮುಂದೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಇನ್ನು ನೀವು ಯಾವ ರೀತಿ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಥವಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೋದು ಅಂತೇಳಂದರೆ, ನೀವು ಹೋಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ DBT ಅಂತೇಳಿ ಕ್ಲಿಕ್ ಮಾಡಿದರೆ ಅಲ್ಲಿ DBT ಅಂತ ಒಂದು ಅಪ್ಲಿಕೇಶನ್ ಕಾಣುತ್ತೆ. ನೀವು ಅಲ್ಲಿ ಇನ್ಸ್ಟಾಲ್ ಕೊಡಿ ಫ್ರೆಂಡ್ಸ್. ಅಲ್ಲಿ ಇನ್ಸ್ಟಾಲ್ ಕೊಟ್ಟ ತಕ್ಷಣ ನೀವು ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನೀವು ಇನ್ನು ಲಾಗಿನ್ ಆಗಿಲ್ಲ ಅಂದರೆ ನಾನೊಂದು ಪೇಜ್ ಒಂದು ವಿಡಿಯೋ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು ಯಾವ ರೀತಿ ಲಾಗಿನ್ ಆಗೋದು ಅಂತೇಳಿ. ಅಲ್ಲಿ ಲಾಗಿನ್ ಆದಮೇಲೆ ನೀವು ಇಲ್ಲಿ ನಿಮ್ಮದು ಎಂಟರ್ ಮಾಡಿ, ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ನಿಮ್ಮದು MPIN ಕೋಡ್ ಅವಾಗ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಕೋಡನ್ನು ಎಂಟರ್ ಮಾಡಿದರೆ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿದೆಯಲ್ಲ, ಇದು ಫಸ್ಟ್ ಇದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನೋಡಿ, ಇದೇ ರೀತಿ ತೋರಿಸುತ್ತೆ ಫ್ರೆಂಡ್ಸ್. ಯಾವ್ಯಾವ ತಿಂಗಳದು ಯಾವ್ಯಾವ ಇದಕ್ಕೆ ಅಮೌಂಟು ಬಂದಿದೆ ಅಂತೇಳಿ ತೋರಿಸ್ತಾರೆ ಫ್ರೆಂಡ್ಸ್. ಆ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲೇ ನೀವು ಯಾವಾಗ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತೇಳಿ ಚೆಕ್ ಮಾಡ್ಕೊಬೋದು. ಬಟ್ ಇದ್ರದ್ದು ಏನು ಅಂತ ಹೇಳಂದರೆ, ನಿಮಗೆ ಗೃಹಲಕ್ಷ್ಮಿ ಹಣ ಇವತ್ತು ಬಂದರೆ ಇನ್ನೊಂದು 2 ದಿನ ಆಗುತ್ತೆ ಅದು ಅಪ್ಡೇಟ್ ಆಗೋಕ್ಕೋಸ್ಕರ. ಅದು ಲೇಟ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. 90% 80% ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.